ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 13/11/2025 ಪ್ರಾತಃ ಕ್ಲಾಸ್ 16/6/1968। ಓಂ ನಮಃ ಶಿವಾಯ। ಮಧುರ ಮಕ್ಕಳೇ, ಇದು ರಾಜಸ್ವ ಅಶ್ವಮೇಧ ಯಜ್ಞವಾಗಿದೆ. ಈ ಶರೀರ ರೂಪಿ ಕುದುರೆಯನ್ನು ಇದರಲ್ಲಿ ಆಹುತಿ ಮಾಡಬೇಕು. ಇವರೆಲ್ಲರೂ ಈ ಯಜ್ಞದಲ್ಲಿ ಆಹುತಿಯಾಗುವರು. ಶರೀರ ಮಾತ್ರ ಆಹುತಿಯಾಗುತ್ತದೆ, ಆತ್ಮವು ಆಹುತಿಯಾಗಲು ಸಾಧ್ಯವಿಲ್ಲ. ನಾವಾತ್ಮರು ಅವಿನಾಶಿಗಳಾಗಿದ್ದೇವೆ. ಈ ದೇಹವು ವಿನಾಶಿಯಾಗಿದೆ. ತಂದೆಯು ಆತ್ಮಗಳನ್ನು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ, ಆಹುತಿ ಹಾಕಲು. ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಪಾವನರಾಗಿ ಬಿಡುವಿರಿ. ಓಂ ನಮಃ ಶಿವಾಯ. ತಂದೆಯು ತಿಳಿಸಿದ್ದಾರೆ, ನೀವೆಲ್ಲ ಮಕ್ಕಳಿಗೆ ಕಾಲನ ಮೇಲೆ ಜಯ ಗಳಿಸುವಂತೆ ಮಾಡುತ್ತೇನೆ. ನಿಮ್ಮನ್ನು ಅಮರಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಮರ ಕಥೆಯನ್ನು ಪಾರ್ವತಿಗೆ ತಿಳಿಸಿದರೆಂದು ತೋರಿಸುತ್ತಾರೆ. ಇನ್ನು ಅಮರನಾಥನು ಒಬ್ಬರೇ ಆಗಿದ್ದಾರೆ. ಇಲ್ಲಿ ಪರ್ವತಗಳ ಮೇಲೆ ಕುಳಿತು ಕತೆ ತಿಳಿಸುವುದಿಲ್ಲ. ಅದು ಸಹ ಸುಳ್ಳು ಕತೆಗಳನ್ನೇ ಹಾಕಿಬಿಟ್ಟಿದ್ದಾರೆ. ಸಂಪೂರ್ಣ 100% ಸುಳ್ಳಾಗಿದೆ. ಏನೂ ಇಲ್ಲ. ಹಿಮದಷ್ಟು ದೊಡ್ಡ ಶಿವಲಿಂಗವು ತಾನಾಗಿಯೇ ಹೇಗೆ ಆಗುವುದು? ಎಷ್ಟು ಸುಳ್ಳಾಗಿದೆ. ಅದಕ್ಕೂ ಸತ್ಯವೆಂದು ಹೇಳಿಬಿಡುತ್ತಾರೆ. ಮತ್ತೆ ಶಿವನ ದರ್ಶನ ಮಾಡಲು ಹೋಗುತ್ತಾರೆ. ಇನ್ನು ಶಿವ ತಂದೆಯು ಎಲ್ಲಿಂದ ಕೆಳಗೆ ಬಂದರು? ಪ್ರತಿಯೊಂದು ಮಾತಿನಲ್ಲಿ ಇನ್ನೂ ಆಶ್ಚರ್ಯವೆನಿಸುತ್ತದೆ. ಭಕ್ತಿ ಮಾರ್ಗದಲ್ಲಿ ಎಲ್ಲಿ ಹೋಗಿ ನೋಡಿ, ಎಲ್ಲವೂ ಆಶ್ಚರ್ಯವೇ ಆಶ್ಚರ್ಯ ಇದೆ. ನೀವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಎಷ್ಟು ತೀರ್ಥಯಾತ್ರೆಗಳನ್ನು ಮಾಡಿದ್ದೀರಿ. ಪೆಟ್ಟುಗಳನ್ನು ತಿಂದಿದ್ದೀರಿ. ಪೆಟ್ಟುಗಳನ್ನು ತಿನ್ನುತ್ತಾ ಹೋಗಿ ಕೆಳಗೆ ಬೀಳುತ್ತಾರೆ. ಭಕ್ತಿಯನ್ನು ಎಷ್ಟು ಆಸಕ್ತಿಯಿಂದ ಮಾಡುತ್ತೀರಿ. ಪ್ರಾಣವನ್ನೂ ಸಹ ನೀಡುತ್ತಾರೆ. ಶಾಸ್ತ್ರಗಳಿಗೂ ಬಹಳ ಮಾನ್ಯತೆ ನೀಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇವೆಲ್ಲವೂ ಭಕ್ತಿಯಾಗಿದೆ. ಇದರಿಂದ ಯಾರ ಸದ್ಗತಿಯೂ ಆಗಲು ಸಾಧ್ಯವಿಲ್ಲ. ದುರ್ಗತಿಯೇ ದುರ್ಗತಿಯಾಗಿದೆ, ಸದ್ಗತಿಯೇ ಸದ್ಗತಿಯಾಗಿದೆ. ಜ್ಞಾನದ ಫಲವು ಸತ್ಯಯುಗ ತ್ರೇತಾಯುಗದಲ್ಲಿ ಸಿಗುತ್ತದೆ. ಭಕ್ತಿಯ ಫಲವೂ ಸಹ ಅರ್ಧಕಲ್ಪಕ್ಕೆ ಸಿಗುತ್ತದೆ. ತಂದೆಯು ನಿಮ್ಮನ್ನು ಇನ್ನೂ ಸ್ವರ್ಗದ ಅಥವಾ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದು ನಿಮಗೆ ತಿಳಿದಿದೆಯಲ್ಲವೇ? ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಎಂದು ನಿಮಗೆ ತಿಳಿದಿದೆ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಅಲ್ಲವೇ? ಮತ್ತೆ ಎಲ್ಲಿ ಹೋದರು? ಒಬ್ಬರಿಗೂ ತಿಳಿದಿಲ್ಲ. ತಂದೆಯು ನೀವೆಲ್ಲ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ. ಇದು ಆದಿ ಸನಾತನ ದೇವಿ ದೇವತಾ ಮನೆತನ ಆಗಿತ್ತು. ಈಗ ಭಕ್ತಿಯು ಪೂರ್ಣವಾಗುತ್ತದೆ. ರಾವಣ ರಾಜ್ಯವು ಯಾವಾಗ ಪೂರ್ಣವಾಗುವುದೋ ಆಗಲೇ ನಾನು ಬರುತ್ತೇನೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು. ರಾವಣ ರಾಜ್ಯ, ರಾಮರಾಜ್ಯವೂ ಸಹ ನಿಮಗೆ ಗೊತ್ತಿದೆ. ಮತ್ಯಾರೂ ಮನುಷ್ಯರಾಗಲಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಎಷ್ಟು ಘೋರ ಅಂಧಕಾರವಿದೆ. ಭಾರತವು ಎಷ್ಟು ಶ್ರೇಷ್ಠವಾಗಿತ್ತು. ಇನ್ನು ಭಾರತದ ಸ್ಥಿತಿ ಹೇಗಾಗಿದೆ? ಎಷ್ಟು ಸಾಲಗಳನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ. ಆದಾಯವಂತೂ ಏನೂ ಇಲ್ಲ, ಖರ್ಚು ಇದೆ. ಆದ್ದರಿಂದ ಸಾಲ ತೆಗೆದುಕೊಳ್ಳಬೇಕಾಗುತ್ತದೆ. ಭಾರತವು ಎಷ್ಟು ಸಾಹುಕಾರವಾಗಿತ್ತು. ಕುಬೇರನ ಖಜಾನೆಗಳಿದ್ದವು. ಈಗ ಇನ್ನೂ ಭಿಕ್ಷೆ ಬೇಡುತ್ತಿದ್ದಾರೆ. ಪೈಸೆ ಪೈಸೆಗೂ ಹೈರಾಣಾಗುತ್ತಿದ್ದಾರೆ. ಎಲ್ಲಿ ಭಾರತವು ಚಿನ್ನದ ಪಕ್ಷಿಯಾಗಿತ್ತು? ಎಲ್ಲಿ ಇನ್ನೂ ಭಿಕ್ಷೆ ಬೇಡುತ್ತಿದೆ? ಎಷ್ಟೊಂದು ಬಡವ ಆಗಿದೆ ಅಲ್ಲವೇ? ಭಾರತವು ಎಷ್ಟು ಶ್ರೀಮಂತ ಆಗಿತ್ತು, ಈಗ ಬಡವ ಆಗಿದೆ. ಮತ್ತೆ ಚರಿತ್ರೆ ಪುನರಾವರ್ತನೆ ಆಗಬೇಕಾಗಿದೆ. ನೀವೇ ಪುನಃ ವಿಶ್ವದ ಮಾಲೀಕರಾಗುತ್ತಿದ್ದೀರಿ. ಜ್ಞಾನದಿಂದ ನೀವು ಅರ್ಧಕಲ್ಪ ಸುಖಿಗಳಾಗಿರುತ್ತೀರಿ. ಮತ್ತೆ ಭಕ್ತಿಯಿಂದ ಅರ್ಧಕಲ್ಪ ದುಃಖಿಗಳಾಗಿರುತ್ತೀರಿ. ಸುಖವೂ ಇದೆ, ಆದರೆ ಅಲ್ಪಕಾಲಕ್ಕೆ ಮಾತ್ರ. ಖಗವಿಷ್ಟ ಸಮಾನ ಸುಖ ಇದೆ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಭಗವಾನುವಾಚ ಇದೆಯಲ್ಲವೇ? ನಾನು ನಿಮ್ಮನ್ನು
ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಗೀತೆಯಲ್ಲಿ ಅಕ್ಷರಗಳನ್ನು ಬಲೆ ಓದುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ಓದಿಸುವವರೂ ಸಹ ಏನೂ ತಿಳಿದುಕೊಳ್ಳುವುದಿಲ್ಲ. ಭಗವಂತನು ಸರ್ವವ್ಯಾಪಿ ಎಂದು ಹೇಳುವುದು ಎಷ್ಟು ಸುಳ್ಳಾಗಿದೆ. ಎಷ್ಟು ನಿಂದನೆಗಳನ್ನು ನೀಡುತ್ತೀರಿ. ಭಗವಂತನು ದೂರು ನೀಡುತ್ತಾರೆ, ನಾನು ಬರುತ್ತೇನೆ. ಯಾವಾಗ ನೀವು ನನ್ನ ನಿಂದನೆ ಮಾಡುತ್ತೀರೋ ಆಗ. ರಾವಣನ ಮತದಂತೆ, ಗುರುಗಳ ಮತದಂತೆ ನೀವು ಏನೇನು ಮಾಡುತ್ತೀರಿ. ನನ್ನನ್ನು ಕಣಕಣದಲ್ಲಿಯೂ ಸೇರಿಸಿ ಬಿಡುತ್ತೀರಿ. ಇವು ಬೇಹದ್ದಿನ ನಿಂದನೆಗಳಾಗಿವೆ. ಜಾಸ್ತಿ ನಿಂದನೆಗಳನ್ನು ನೀಡಿದರೆ ಸಾವಿನ ವಿನಃ ಮತ್ಯಾರನ್ನೂ ನೋಡುವುದಿಲ್ಲವೆಂದು ಹೇಳುತ್ತಾರಲ್ಲವೇ. ತಂದೆಯೂ ಸಹ ತಿಳಿಸುತ್ತಾರೆ, ಇದರಿಂದ ಜಾಸ್ತಿ ನಿಂದನೆಗಳನ್ನು ಮಾಡಬೇಡಿರಿ. ಇನ್ನೂ ನೀವು ಸುಧಾರಣೆ ಆಗುವುದಿಲ್ಲ ಅಂದರೆ ವಿನಾಶವನ್ನು ಹೊಂದುವಿರಿ. ನೀವು ಬಹಳ ನಿಂದನೆಗಳನ್ನು ಮಾಡುತ್ತೀರಿ. ನಾನು ನಿಮಗೆ ಸದ್ಗತಿ ಕೊಡುತ್ತೇನೆ. ನೀವು ಪುನಃ ನನಗೆ ಇಷ್ಟು ನಿಂದನೆ ಮಾಡುತ್ತೀರಿ. 24 ಅವತಾರಗಳು, ಮೀನು ಮೊಸಳೆಯ ಅವತಾರಗಳು. ಒಳ್ಳೆಯದು, ಅದು ಬಿಡುಗಡೆಯಾಯಿತು, ಕ್ಷಮಿಸಿದೆ. ಮತ್ತೆ ತಿಳಿಸುತ್ತಾರೆ, ಕಲ್ಲು ಮುಳ್ಳುಗಳಲ್ಲಿಯೂ ಇದ್ದಾರೆಂದು. ಇನ್ನು ಇದೂ ಸಹ ಸಹನೆ ಮಾಡಲು ಆಗುವುದಿಲ್ಲ. ತುಂಬ ಜಾಸ್ತಿಯಾಗಿ ಬಿಟ್ಟಿತು. ಎಷ್ಟು ಅಪಕಾರ ಮಾಡುತ್ತೀರಿ. ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆಯು ಬಂದು ಮತ್ತೆ ಎಲ್ಲರ ಮೇಲೆ ಉಪಕಾರ ಮಾಡುತ್ತಾರೆ. ನಿಷ್ಕಾಮ ಸೇವೆ ಇದಕ್ಕೆ ಹೇಳಲಾಗುತ್ತದೆ. ಮಕ್ಕಳಿಗೆ ರಾಜ್ಯ ನೀಡಿ ಸ್ವಯಂ ವಾನಪ್ರಸ್ಥದಲ್ಲಿ ಹೋಗುತ್ತಾರೆ. ನಾನು ಸ್ವರ್ಗದ ರಾಜ್ಯ ಮಾಡುವುದಿಲ್ಲ. ನಾನು ಸ್ವರ್ಗದ ರಾಜ್ಯ ಮಾಡಿದರೆ ಮತ್ತೆ ನರಕದ ರಾಜ್ಯವನ್ನೂ ಸಹ ಮಾಡಬೇಕಾಗುತ್ತದೆ. ವಿಚಾರ ಮಾಡಿರಿ. ಇದು ಬೇಹದ್ದಿನ ನಾಟಕ. ಎಷ್ಟು ಮಜವಾಗಿದೆ. ಇದನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ನೀವು ತಿಳಿಸಿದರೆ ಕೇಳಿ ಸಿಟ್ಟಾಗುತ್ತಾರೆ. ಕಲ್ಪದ ಮೊದಲಿನವರೇ ತಿಳಿದುಕೊಳ್ಳುತ್ತಾರೆ, ನಿಮಗೆ ತಿಳಿಸುತ್ತಾರೆ. ನೀವು ಯಾವುದೇ ಶಾಸ್ತ್ರ ಇತ್ಯಾದಿಗಳನ್ನು ಓದಿಲ್ಲವೇ? ಅವರಿಗೆ ಹೇಳಿರಿ, ನಾವು ಅರ್ಧ ಕಲ್ಪ ಸಂಪೂರ್ಣ ಶಾಸ್ತ್ರ ಇತ್ಯಾದಿಗಳನ್ನು ಓದಿದ್ದೇವೆ, ಭಕ್ತಿ ಮಾಡಿದ್ದೇವೆ. ಇಷ್ಟೂ ಭಕ್ತಿಯನ್ನು ನೀವೂ ಸಹ ಮಾಡಿಲ್ಲ. ನಮಗೆ ಸಂಪೂರ್ಣ ತಿಳಿದಿದೆ. ಇಷ್ಟು ಜನ್ಮ ನಾವು ಭಕ್ತಿ ಮಾಡಿದ್ದೇವೆ. ಶಾಸ್ತ್ರವಾದಿ ಮಾಡಿಕೊಳ್ಳಿರಿ ಎಂದು ನಿಮಗೆ ಹೇಳಿದರೆ ನೀವು ಮುಖ ಸಿಡಿಸಿ ಬಿಡುತ್ತೀರಿ. ಆಗ ಅವರು ಮಾತನಾಡತೊಡಗುತ್ತಾರೆ. ನೀವು ತಿಳಿಸಿ, ಅದು ಭಕ್ತಿಯಾಗಿದೆ, ಇದು ಜ್ಞಾನವಾಗಿದೆ. ಭಕ್ತಿಯಿಂದ ದುರ್ಗತಿ, ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಬಹಳ ಯುಕ್ತಿಯಿಂದ ತಿಳಿಸಬೇಕು. ಒಳ್ಳೆಯದು. ನೀವು ಮಕ್ಕಳಿಗೆ ಯೋಗವನ್ನು ಕಲಿಸಿದೆವು, ಜ್ಞಾನವನ್ನು ಕಲಿಸಿದೆವು. ಜ್ಞಾನ ಮತ್ತು ಯೋಗದಿಂದ ನೀವು ಪಾವನರಾಗುತ್ತೀರಿ. ಶಾಂತಿ ಸಮೃದ್ಧಿ ಸಿಗುತ್ತದೆ. ಆಯಸ್ಸು ಸಹ ದೊಡ್ಡದಾಗುತ್ತದೆ. ತಮ್ಮನ್ನು ಆತ್ಮನೆಂದು ತಿಳಿದು ಸಹೋದರರೆಂದು ನೋಡಿರಿ. ತ್ರಿಮೂರ್ತಿಯ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬೇಕು. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶವನ್ನು ಯಾರು ಮಾಡಿಸುತ್ತಾರೆ ಎಂಬುದು ಒಬ್ಬರಿಗೂ ತಿಳಿದಿಲ್ಲ. ಏಕೆಂದರೆ ಕಲ್ಪದ ಆಯಸ್ಸನ್ನೇ ದೊಡ್ಡದು ಮಾಡಿಟ್ಟಿದ್ದಾರೆ. ಈಗ ಆ ಮಾತುಗಳನ್ನು ಕೇಳಿ ತಬ್ಬಿಬ್ಬಾಗುತ್ತಾರೆ. ನಿಮಗೆ ಇದು ಹೊಸ ಮಾತಲ್ಲ. ನೀವು ಹೇಳುವಿರಿ, 84 ಜನ್ಮಗಳ ಚಕ್ರ ಪೂರ್ಣವಾಯಿತು, ಮತ್ತೆ ನಾವು ದೇವತೆಗಳು ಆಗುತ್ತೇವೆ ಎಂದು. ದಿನ ಪ್ರತಿದಿನ ಸಹಜವಾಗುತ್ತಾ ಹೋಗುತ್ತದೆ. ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ, ವೃದ್ಧಿ ಹೊಂದುತ್ತಾ ಹೋಗುತ್ತಾರೆ. 4-5 ಮ್ಯೂಸಿಯಂಗಳು ಇತ್ಯಾದಿ ತೆರೆದರೆ ಇವರು ಬ್ರಹ್ಮ ತಂದೆಯ ಮಕ್ಕಳು ಯಾರೆಂದು ಹೇಳುವರು. ಎಲ್ಲರ ಗಮನ ಹೋಗುವುದು. ನೀವು ಸಹ ಇದನ್ನು ತಿಳಿಸಬೇಕು. ಯಾವಾಗ ಬ್ರಹ್ಮವಂಶೀಯರಾಗುವುದಿಲ್ಲ ಅಲ್ಲಿಯವರೆಗೆ ದೇವತಾ ವಂಶೀಯರಾಗಲು ಸಾಧ್ಯವಿಲ್ಲ. ಬ್ರಾಹ್ಮಣ ಕುಲವೇ ಪುರುಷೋತ್ತಮ ಕುಲವೆಂದು ಹೇಳಲಾಗುತ್ತದೆ. ತಂದೆಯೂ ಓದಿಸುತ್ತಾರೆ. ಇದು ಮಕ್ಕಳಿಗೆ ಅವಶ್ಯವಾಗಿ ತಿಳಿಸಬೇಕಾಗಿದೆ. ಎಲ್ಲ ಆತ್ಮರುಗಳ ತಂದೆ ಅವರು. ತಾನೇ ಶಿಕ್ಷಕರಾಗಿ ಮಕ್ಕಳಿಗೆ ಓದಿಸುತ್ತಾರೆ. ಮತ್ತೆ ಸದ್ಗತಿ ಮಾಡುವ ಗುರುಗಳು ಬೇಕು. ಅವರೂ ಇದ್ದಾರೆ.
ನಮ್ಮ ಸದ್ಗತಿಯಾಗುತ್ತದೆ. ಮನುಷ್ಯರಿಂದ ದೇವತೆಗಳಾಗುತ್ತಾರೆ. ಇದು ಹೊಸ ಮಾತಲ್ಲ. ನಮ್ಮ ಕುಲದವರು ಅಲ್ಲದವರು ಎಲ್ಲರೂ ನುಗ್ಗಿಬಿಡುತ್ತಾರೆ. ಯಾರು ಏನೂ ತಿಳಿದುಕೊಳ್ಳುವುದಿಲ್ಲ. ಆಗ ತಂದೆಯೂ ತಿಳಿಸುತ್ತಾರೆ. ನಾನು ಯಾರು, ಹೇಗಿದ್ದೇನೆಂದು ಕೆಲವರೇ ತಿಳಿದುಕೊಳ್ಳುತ್ತಾರೆ. ಇದು ಹೊಸ ಮಾತಾಗಿದೆ. ಮಕ್ಕಳಿಗೆ ವೃದ್ಧಿಯಾಗಬೇಕೇ ಆಗಬೇಕೆಂದು ತಿಳಿದಿದೆ. ನಮಗೆ ಸಂದೇಶ ನೀಡಬೇಕಾಗಿದೆ. ನೀವು ಪೈಗಂಬರರು. ಮನೆ ಮನೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿಯೂ ಹೋಗುತ್ತೀರಿ ಅಲ್ಲವೇ? ಏಕೆಂದರೆ ದೊಡ್ಡವರ ಮಾತು ಮನುಷ್ಯರಿಗೆ ಚೆನ್ನಾಗಿರುತ್ತದೆ. ಈ ಚಕ್ರವು ತ್ರಿಮೂರ್ತಿಯ ಕೆಳಗೆ. ಇದರ ಮೇಲೆ ನೀವು ಬಹಳ ಚೆನ್ನಾಗಿ ತಿಳಿಸಬಹುದು. ತಂದೆಯೂ ಬಂದು ಪವಿತ್ರವಾದ ಫ್ಯಾಮಿಲಿ ಪ್ಲಾನಿಂಗ್ ಮಾಡುತ್ತಿದ್ದಾರೆ. ಸೂರ್ಯವಂಶಿ, ಚಂದ್ರವಂಶಿ ಸತ್ಯಯುಗ ತ್ರೇತಾಯುಗದಲ್ಲಿ ಬರಲು ಇಷ್ಟೇ ಜನ ಆಗಬೇಕು, ಇಷ್ಟೇ ಆಗಬೇಕೆಂದು ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ಮ್ಯೂಸಿಯಂಗಳನ್ನು ತೆರೆಯಿರಿ. ಪ್ರೊಜೆಕ್ಟರ್ ಮೂಲಕ ಸ್ವಲ್ಪ ತಿಳಿದುಕೊಳ್ಳುವರು. ಚಿತ್ರ ಪ್ರದರ್ಶನ ಎಲ್ಲದಕ್ಕಿಂತ ಒಳ್ಳೆಯದು. ಯಾರು ನೋಡುವರೋ ಇನ್ನೊಬ್ಬರನ್ನು ಕರೆದುಕೊಂಡು ಬರುವರು. ಇಂತಹ ಮ್ಯೂಸಿಯಂ ಪ್ರಪಂಚದಲ್ಲಿ ಇರುವುದೇ ಇಲ್ಲ. ಈ ಜ್ಞಾನವನ್ನು ತಂದೆಯೇ ಬಂದು ನೀಡುತ್ತಾರೆ. ಇದು ಹೊಸ ಜ್ಞಾನವೆಂದು ಹೇಳಲಾಗುವುದು. ನೀಡುವವರು ಸಹ ಹೊಸಬರು, ತೆಗೆದುಕೊಳ್ಳುವವರು ಕಲ್ಪದ ಹಿಂದಿನವರೇ ಬರುತ್ತಾ ಇರುತ್ತಾರೆ. ಇದು ಪವಿತ್ರವಾದ ಪ್ರವೃತ್ತಿ ಮಾರ್ಗ. ಬಹಳ ಪಾಯಿಂಟ್ಸ್ಗಳಿವೆ. ಇವುಗಳನ್ನು ತಿಳಿದುಕೊಳ್ಳಲು ಕಡಿಮೆ ಅಂದರೆ 7 ದಿನಗಳು ಅವಶ್ಯವಾಗಿ ಬೇಕು. ನಿಮಗೆ ಪಂಚಾಯಿತಿಯೇ ಇರಲಿಲ್ಲ. ನೀವು ಭಗವಂತನ ಸೇವಾದಾರಿಗಳು ಎಂದು ತಿಳಿದುಕೊಂಡಿದ್ದೀರಿ. ಎಲ್ಲರೂ ಗೌರವ ಕೊಡುತ್ತಿದ್ದರು. ಯಾರಿಗೂ ಶತ್ರುಗಳಿರಲಿಲ್ಲ. ಇದನ್ನೂ ಸಹ ತಿಳಿಸಿದ್ದಾರೆ. ತಮ್ಮನ್ನು ಆತ್ಮನೆಂದು ತಿಳಿದರೆ ಬೇಹದ್ದಿನ ತಂದೆಯ ಆಸ್ತಿಯು ಅವಶ್ಯವಾಗಿ ನೆನಪಿಗೆ ಬರುವುದು. ಬಾಬಾ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಬಾಬಾ ಶಿಕ್ಷಕರೂ ಆಗಿದ್ದಾರೆ. ಇವರಂತೂ ಅಂತರ್ಯಾಮಿಗಳಲ್ಲ. ಒಳಗಿನ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ. ಭಕ್ತಿಗೆ ಘೋರ ಅಂಧಕಾರವೆಂದು ಹೇಳಲಾಗುತ್ತದೆ. ಜ್ಞಾನ ಸೂರ್ಯ ಪ್ರಕಟವಾದರೆ ಅಜ್ಞಾನ ಅಂಧಕಾರ ವಿನಾಶವಾಗುತ್ತದೆ. ಆದ್ದರಿಂದ ಜ್ಞಾನ ಕೊಡುವವರು ಬೇಕು ತಾನೇ? ನಿಮಗೆ ಇನ್ನೂ ಜ್ಞಾನ ಸಿಗುತ್ತದೆ. ಈ ರೀತಿಯಾಗಲು ಇಡೀ ವಿಶ್ವದ ಚರಿತ್ರೆ ಭೂಗೋಳವು ನಿಮ್ಮ ಬುದ್ಧಿಯಲ್ಲಿದೆ. ಒಂದು ವೇಳೆ ನಾನು ತಂದೆಯನ್ನು ನೆನಪು ಮಾಡುವಲ್ಲಿ ತಬ್ಬಿಬ್ಬಾಗುತ್ತೇನೆಂದು ಹೇಳಿದರೆ, ಅಂದರೆ ಗೊಂದಲದಲ್ಲಿ ಬರುತ್ತೇನೆಂದು ಹೇಳಿದರೆ, ಇದು ನಿಮ್ಮ ಅದೃಷ್ಟ. ಪ್ರಾಣಿಗಳಿಗೂ ಸಹ ತಾಯಿ ತಂದೆಯ ನೆನಪು ಬರುತ್ತದೆ. ಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಿ. ಬೇಹದ್ದಿನ ತಂದೆಯನ್ನು ಏಕೆ ನೆನಪು ಮಾಡಲು ಆಗುವುದಿಲ್ಲ? ಇದು ಆಶ್ಚರ್ಯವಲ್ಲವೇ? ತಂದೆಯು ಮಕ್ಕಳಿಗೆ ಅಭಿನಂದನೆ ನೀಡುತ್ತಾರೆ. ತಮಗಾಗಿ ಮಕ್ಕಳು ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೀರಿ. ಅದು ಗುಪ್ತ ವೇಷದಲ್ಲಿ. ನೀವು ಅನಾಮಧೇಯರು, ಆದರೆ ಬಹಳ ಪ್ರಸಿದ್ಧರು. ಈಗ ನಿಮ್ಮ ಬಗ್ಗೆ ಯಾರೂ ತಿಳಿದುಕೊಂಡಿಲ್ಲ. ಇನ್ನು ಒಂದೇ ಮಾತರಂ ಇತ್ಯಾದಿ ಎಂದು ಎಷ್ಟು ಪೂಜೆ ಮಾಡುತ್ತೀರಿ? ಜಗದಂಬೆಯ ಮೇಲೆ ಎಷ್ಟು ಮೇಳಗಳು ನಡೆಯುತ್ತವೆ. ಜೀವಿಸಿದಂತೆಯೇ ಸಾಯುವ ಪುರುಷಾರ್ಥ ಬಹಳ ಮಧುರವಾಗಿದೆ. ಅಂದರೆ ಬದುಕಿದ್ದಾಗಲೇ ಸಾಯುವಂತಹ ಪುರುಷಾರ್ಥ ಮಾಡುವುದು. ಸತ್ತು ಅಮರ ಪದವಿ ಪಡೆಯುತ್ತೀರಿ. ಇದು ಮಧುರವಾಗಿದೆ. ನೀವು ಅಮರಲೋಕದ ಮಾಲೀಕರಾಗಿದ್ದೀರಿ, ಮತ್ತೆ ಆಗುತ್ತೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳನ್ನು ನೋಡಿ ನೋಡಿ ಮನಸ್ಸು ಹರ್ಷಿತವಾಗುತ್ತದೆ. ನಮ್ಮ ಮುಂದೆ ಇವರೆಲ್ಲರೂ ಅಮೂಲ್ಯ ರತ್ನಗಳು ಕುಳಿತಿದ್ದೀರಿ. ಗಾಯನವೂ ಇದೆ. ದೃಷ್ಟಿಯಿಂದ ನಿಸ್ವಾರ್ಥ ಸ್ವಾಮಿ ಸದ್ಗುರು, ಅಂದರೆ ಬಾಬಾ ದೃಷ್ಟಿಯಿಂದ ನಮ್ಮನ್ನು ಸಂತುಷ್ಟ ಮಾಡಿದರು ಸ್ವಾಮಿ ಸದ್ಗುರು ಎಂದು. ಗುರುಗಳಲ್ಲ, ಒಬ್ಬರಿಗೊಬ್ಬರು ದೃಷ್ಟಿ ಸಿಗುತ್ತದೆ ಮತ್ತು ನೀವು ಸತೋಪ್ರಧಾನರಾಗಿ ಬಿಡುವಿರಿ. ಮತ್ತೇನು ಬೇಕು? ತಂದೆಯೂ ತಿಳಿಸುತ್ತಾರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ, ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ನಾನು ಪರಮಾತ್ಮನು ಸ್ವಯಂ ನಾನಾಗಿದ್ದೇನೆ.
ನನಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಆದ್ದರಿಂದ ನಾನು ಸ್ವದರ್ಶನ ಚಕ್ರಧಾರಿ ಆಗಿಬಿಟ್ಟೇನಲ್ಲವೇ? ಯಾರು ಆಗಿದ್ದಾರೆ? ಪರಮಾತ್ಮ. ನೀವಾತ್ಮಗಳು ಪತಿತರಾಗಿದ್ದೀರಿ. ಇನ್ನು ನಿಮ್ಮನ್ನು ತನ್ನ ಸಮಾನ ಮಾಡಬೇಕು. ಸ್ವದರ್ಶನ ಚಕ್ರಧಾರಿ ಆತ್ಮ. ನೀವೂ ಸಹ ಸ್ವದರ್ಶನ ಚಕ್ರಧಾರಿ ಆಗುತ್ತೀರಿ. ಈ ಜ್ಞಾನದ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತೀರಿ. ಮತ್ತೆ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ. ಆಗ ಜ್ಞಾನದ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತೀರಿ. ಡ್ರಾಮಾ ಪೂರ್ಣವಾಗುತ್ತದೆ. ಮತ್ತೆ ಸುಖದ ಪ್ರಾರಬ್ಧ ಆರಂಭವಾಗುತ್ತದೆ. ನಿಮಗೆ ಯಾರಾದರೂ ಶಾಸ್ತ್ರ ಓದಿದ್ದೀರಾ ಎಂದು ಕೇಳಿದರೆ ಅವರಿಗೆ ತಿಳಿಸಿ, ಹೌದು ಹೌದು, ನಾವು ನಿಮಗೆ ಸತ್ಯವನ್ನು ತಿಳಿಸುತ್ತೇವೆ. 2500 ವರ್ಷ ನಾವು ಶಾಸ್ತ್ರ ಓದಿದ್ದೇವೆ. ನೀವು ಇನ್ನು ಈ ಒಂದು ಜನ್ಮಕ್ಕಾಗಿ ಕೇಳುತ್ತೀರಿ. ಆದರೆ ನಾವು 2500 ವರ್ಷ ಓದಿದ್ದೇವೆ. ಎಷ್ಟು ಚೆನ್ನಾಗಿ ನಿಖರವಾದ ಉತ್ತರವನ್ನು ನೀವು ನೀಡುತ್ತೀರಿ. ಕೇಳಿ ಖುಷಿಯಾಗಿ ಬಿಡುತ್ತಾರೆ. ಆದರೆ ಅವರ ಬುದ್ಧಿಯಲ್ಲಿ ಏನೂ ಕೂರುವುದಿಲ್ಲ. ನೀವು ಹೇಳುವಿರಿ, ಖಂಡಿತವಾಗಿ ತಮ್ಮ ಅನುಭವದಿಂದಲೇ. ನೀವು ಪ್ರಶ್ನೆಗೆ ಉತ್ತರವನ್ನೂ ಸಹ ನೀಡಬಹುದು. ನೀವು ಹೇಳುವಿರಿ, ಇವರಂತೂ ಈ ಹೊಸ ಮಾತನ್ನು ತಿಳಿಸಿ ನಾವು ಅರ್ಧ ಕಲ್ಪದಿಂದ ಶಾಸ್ತ್ರ ಇತ್ಯಾದಿಗಳನ್ನು ಓದಿದ್ದೇವೆ. ಜನ್ಮ ಜನ್ಮಾಂತರ ಕಲ್ಪಾಂತರ ನಾವು ಶಾಸ್ತ್ರಗಳನ್ನೇ ಓದುತ್ತಾ ಬಂದಿದ್ದೇವೆ. ಆಗ ಅವರು ಕೂಡಲೇ ಸಂತುಷ್ಟರಾಗಿ ಬಿಡುವರು. ತಂದೆಯು ಬರುತ್ತಲೇ ಜ್ಞಾನ ನೀಡುವರು. ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ. ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದೇನು ಪ್ರಯೋಜನ? ದುರ್ಗತಿ. ಭಾರತದ ಸ್ಥಿತಿ ಹೇಗಿದೆಯೋ ನೋಡಿ. ಸ್ವರ್ಗ ಬೇಕೆಂದು ಬಯಸುತ್ತಾರೆ. ಅದು ಒಬ್ಬ ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಸ್ವರ್ಗವಿತ್ತು ಖಂಡಿತ, ಈಗ ಇಲ್ಲ. ಇದನ್ನು ನೀವು ಯಾರಿಗಾದರೂ ತಿಳಿಸಬಹುದು. ಅವರಿಗೆ ತಿಳಿಸಿರಿ, ನಿಮ್ಮ ಧರ್ಮವೇ ಬೇರೆಯಾಗಿದೆ. ನೀವು ಸ್ವರ್ಗಕ್ಕೆ ಬರಲು ಸಾಧ್ಯವಿಲ್ಲ. ಡ್ರಾಮಾದಲ್ಲಿ ಪಾತ್ರವೇ ಇಲ್ಲ. ನಿಮಗಂತೂ ಸ್ವರ್ಗ ಇನ್ನು ಇಲ್ಲಿಯೇ ಇದೆ. ಅಮೇರಿಕಾದಲ್ಲಿ ಏನಾಗಿದೆ? ಏನು ತಿಳಿಸುತ್ತಾ ಇರುತ್ತಾರೆ. ಅವರಿಗೆ ಇದು ಮಾಯಾವಿ ಪ್ಯಾರಡೈಸ್ ಎಂದು ತಿಳಿದಿಲ್ಲ. ಕಲಿಯುಗದಲ್ಲಿ ಪ್ಯಾರಡೈಸ್, ಸ್ವರ್ಗ ಎಲ್ಲಿಂದ ಬಂತು? ಇವೆಲ್ಲವೂ ಮಾಯೆಯ ಪ್ರಭಾವವಾಗಿದೆ. ಯಾವಾಗ ಮಾಯೆಯ ಸಂಪೂರ್ಣ ಪ್ರಭಾವವಿರುವುದು ಆಗಲೇ ವಿನಾಶವಾಗುತ್ತದೆ. ಇನ್ನು ತಂದೆಯೂ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಆತ್ಮ ಅಭಿಮಾನಿಗಳಾಗಿರಿ. ಮನುಷ್ಯರು ಯಾರು ತಲೆ ಕೆಳಗಾಗಿ ನೇತಾಡುತ್ತಾರೆಯೋ ಅವರನ್ನು ಸರಿ ಮಾಡಿ. ಮೊದಲು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿರಿ. ನಂತರ ಈ ದೇಹವಿದೆ. ನೀವು ತಮ್ಮನ್ನು ದೇಹವೆಂದು ತಿಳಿದು ಏಕೆ ತಲೆ ಕೆಳಗಾಗಿ ನೇತಾಡುತ್ತೀರಿ? ತಲೆ ಕೆಳಗಾಗಿ ನೇತಾಡುವವರಂತೂ ಗೂಬೆಗಳಂತೆ ನೇತಾಡುತ್ತಾರೆ. ಯಾರಾದರೂ ಸರಿಯಾದ ಕೆಲಸ ಮಾಡುವುದಿಲ್ಲವೆಂದರೆ ಅವರಂತೂ ಗೂಬೆಯಂತೆ ಇದ್ದಾರೆ. ಗೂಬೆಯ ಮಗು. ಇದು ಯಥಾರ್ಥ ಮಾತು. ಆದರೆ ಇದನ್ನು ನೀವು ತಿಳಿದುಕೊಳ್ಳುತ್ತೀರಿ. ತಂದೆಯು ನಿಮ್ಮನ್ನು ಸರಿ ಮಾಡುತ್ತಿದ್ದಾರೆ. ಅರ್ಧ ಕಲ್ಪ ನೀವು ಸರಿ ಇರುತ್ತೀರಿ, ಮತ್ತೆ ಅರ್ಧ ಕಲ್ಪ ನೀವು ತಲೆ ಕೆಳಗಾಗಿ ಇರುತ್ತೀರಿ. ಒಳ್ಳೆಯದು. ಆದಿಯಲ್ಲಿ ಮನ್ಮನಾಭವ ಮತ್ತು ಅಂತ್ಯದಲ್ಲಿಯೂ ಸಹ ಮನ್ಮನಾಭವ. ಮೂಲ ಮಾತೆ ಇದಾಗಿದೆ. ತಂದೆಯನ್ನು ನೆನಪು ಮಾಡಿರಿ. ನೀವು ಪಾವನರಾಗಬೇಕಾಗಿದೆ. ವಿದ್ಯೆಯಂತೂ ಬಹಳ ಸಹಜವಾಗಿದೆ. ಒಳಗೆ ನಿಮಗೆ ತಿಳಿದಿದೆ ನಾವೆಲ್ಲ ಆತ್ಮರಾಗಿದ್ದೇವೆ ಎಂದು. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ತಮ್ಮ ತಂದೆಯನ್ನು ನೆನಪು ಮಾಡಿರಿ. ಪುರುಷಾರ್ಥ ಮಾಡುತ್ತಾ ಸಂಪೂರ್ಣರಾಗಬೇಕು. ಅಂತ್ಯದಲ್ಲಿ ಆಗುತ್ತೀರಿ. ಯಾರು ಎಷ್ಟು ಪರಿಶ್ರಮ ಪಟ್ಟಿರುವರೋ ಅವರೇ ಮಾಡುವರು. ಮತ್ತೆ ಕಲ್ಪದ ನಂತರವೂ ಸಹ ಅವರೇ ಮಾಡುವರು. ಇದು ಕುದುರೆ ಓಟದ ಸ್ಪರ್ಧೆಯಾಗಿದೆ. ಇದು ರಾಜಸ್ವ ಅಶ್ವಮೇಧ ಯಜ್ಞ. ಈ ಶರೀರರೂಪಿ ಕುದುರೆಯನ್ನು ಇದರಲ್ಲಿ ಆಹುತಿ ನೀಡಬೇಕು. ತಂದೆಯೂ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇವರೆಲ್ಲರೂ ಈ ಯಜ್ಞದಲ್ಲಿ ಆಹುತಿಯಾಗುವರು.
ಶರೀರ ಮಾತ್ರ ಆಹುತಿಯಾಗುತ್ತದೆ. ಆತ್ಮವು ಆಹುತಿಯಾಗಲು ಸಾಧ್ಯವಿಲ್ಲ. ನಾವಾತ್ಮರು ಅವಿನಾಶಿಗಳಾಗಿದ್ದೇವೆ. ಈ ದೇಹವು ವಿನಾಶಿಯಾಗಿದೆ. ತಂದೆಯು ಆತ್ಮಗಳನ್ನು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ. ಆಹುತಿ ನೀಡಲು ಕೊಳೆಯನ್ನು ಬೆಂಕಿಯಲ್ಲಿ ಸುಡುತ್ತಾರಲ್ಲವೇ? ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಪತಿತರು. ಇವರಿಗೆ ನರಕವೆಂದು ಹೇಳಲಾಗುತ್ತದೆ. ಅದು ಸ್ವರ್ಗ. ಇದು ಬೇಹದ್ದಿನ ಯಜ್ಞವಾಗಿದೆ. ಇದರಲ್ಲಿ ಬೇಹದ್ದಿನ ಹಳೆಯ ಪ್ರಪಂಚ ಆಹುತಿಯಾಗುತ್ತದೆ. ಮತ್ತೆ ಇಂತಹ ಪ್ರಪಂಚದೊಂದಿಗೆ ಏಕೆ ಮನಸ್ಸಿಡಬೇಕು? ಇನ್ನು ತಂದೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿರಿ, ಸಾಕು. ಇದೇ ಚಿಂತೆ ಇರಲಿ. ಆಗ ಪಾಪಗಳು ಕಳೆಯುತ್ತವೆ. ತೊಂದರೆಯಂತೂ ಏನೂ ಇಲ್ಲ. ಹಠಯೋಗ ಇತ್ಯಾದಿ ಮಾತುಗಳಂತೂ ಏನೂ ಇಲ್ಲ. ಇದು ಜ್ಞಾನವಾಗಿದೆ. ಭಕ್ತಿ ಮಾರ್ಗದಲ್ಲಿ ಗುರುಗಳು ಶಿಕ್ಷಣ ನೀಡುತ್ತಾರೆ. ಕೃಷ್ಣನನ್ನು ನೆನಪು ಮಾಡಿರಿ ಎಂದು. ಗಣೇಶನ ಚಿತ್ರವನ್ನು ನೆನಪು ಮಾಡಿರಿ. ಕೆಲಸ, ಕಾರ್ಯ, ವ್ಯವಹಾರ ಇತ್ಯಾದಿಗಳನ್ನು ಮಾಡುತ್ತಲೂ ಬುದ್ಧಿಯೋಗ ಅದರಲ್ಲಿರಲಿ. ಹಾಗೆಂದು ಗುರುಗಳು ಯಾವಾಗ ನೆನಪು ಮಾಡಿರೆಂದು ಹೇಳಿಲ್ಲ. ನಿರಂತರ ನೆನಪು ಮಾಡುತ್ತಾರೆ. ಇದರಲ್ಲಿಯೂ ತಂದೆಯೂ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಹೇಗೆ ಮಾಡಬೇಕು ಎಂಬುದನ್ನು ಸಹ ಯುಕ್ತಿಯನ್ನು ತಿಳಿಸುತ್ತಾರೆ. ಇಲ್ಲವಾದರೆ ಪದವಿ ಕಡಿಮೆಯಾಗುತ್ತದೆ. ಇದು ಬೇಹದ್ದಿನ ಆಟ. ಇದನ್ನು ತಂದೆಯೇ ತಿಳಿಸುತ್ತಾರೆ. ಈ ಇಡೀ ರಚನೆಯು ಹೇಗೆ ರಚನೆಯಾಗಿದೆ, ಪತಿತರಿಂದ ಪಾವನರು ಹೇಗೆ ಆಗುತ್ತಾರೆ, ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ತಂದೆಯೇ ಬಂದು ಎಲ್ಲರನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ. ಎಲ್ಲರೂ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಇರಲಿ. ಶಾಂತಿ ದೇವನು ಒಬ್ಬರೇ, ತಂದೆಯೇ. ಯಾರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುತ್ತಾರೆ ಅವರೇ ನಿಜವಾದ ಬಹುಮಾನ ನಿಮಗೆ ಸಿಗುತ್ತದೆ. ನೀವು ವಿಶ್ವದ ಮಾಲೀಕರಾಗುತ್ತೀರಿ. ನಿಮಗೆ ತಿಳಿದಿದೆ, ಇನ್ನು ಯಾರು ಕೋಟ್ಯಾಧಿಪತಿಗಳಾಗಿದ್ದಾರೆಯೋ ಅವರೆಲ್ಲರೂ ಬಡವರಾಗಿ ಬಿಡುವರು. ವಿನಾಶ ಆಗಲೇಬೇಕು. ಸಾಹುಕಾರರು ಬಡವರು, ಬಡವರು ಸಾಹುಕಾರರಾಗುತ್ತಾರೆ. ಇನ್ನು ಯಾರು ಸಾಹುಕಾರರಿದ್ದಾರೆಯೋ ಅವರಿಗೆ ಹಣದಲ್ಲಿ ಬಹಳ ಮಮತ್ವವಿದೆ. ನಿಮಗೆ ಇದು ಪೈಸೆ ಬೆಲೆಯುಳ್ಳದ್ದಾಗಿದೆ ಎಂದು ತಿಳಿದಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ನಮಸ್ತೆ. ತಂದೆ ಮತ್ತು ಸ್ವರ್ಗದ ರಾಜ್ಯ ಭಾಗ್ಯ ನೆನಪಿದೆಯೇ? ವರದಾನ: ಮಹಾರಥಿ ಭವ. ನೀವು ಮಕ್ಕಳು ಎಲ್ಲರ ಪಾತ್ರವನ್ನು ಸಾಕ್ಷಿಯಾಗಿ ನೋಡುತ್ತೀರಿ. ಕುದುರೆ ಸವಾರರು ಯಾರು ಮತ್ತು ಮಹಾರಥಿಗಳು ಯಾರು? ಅವರ ಲಕ್ಷಣಗಳನ್ನು ತಿಳಿಸಿರಿ. ಕುದುರೆ ಸವಾರರು ಪ್ರತಿಯೊಂದು ಮಾತಿನಲ್ಲಿ ಪ್ರಶ್ನೆ ಮಾಡುವರು. ಆದರೆ ಮಹಾರಥಿಯ ಲಕ್ಷಣವಾಗಿದೆ ಫುಲ್ ಸ್ಟಾಪ್. ಆದ್ದರಿಂದ ಚೆಕ್ ಮಾಡಿ, ನಾನು ಕುದುರೆ ಸವಾರನೋ ಆಗಿಲ್ಲವೇ? ಒಳ್ಳೆಯದು. ಓಂ ನಮಃ ಶಿವಾಯ.